ತುಂಬಾ ಡೌನ್ ಆಗಿ ಹೋಗಿದ್ದೆ ಆ ಟೈಮಲ್ಲಿ. ಆ ಮೋಟಿವೇಶನ್ ವಿಡಿಯೋಸ್ ಮಾಡುವಾಗ ಒಂದು ಮೂವಿ ಚಾನ್ಸ್ ಸಿಕ್ತು. ಅವಾಗ ನಮ್ ದರ್ಶನ್ ಸರೇ ನನ್ ಕೈ ಹಿಡಿದಿದ್ದು. ಹೌದು. ಅದಾದ್ಮೇಲೆ ಹ್ಮ್. ಒಂದ್ ಸ್ವಲ್ಪ ಗ್ರೋ ಆಗಕ್ ಸ್ಟಾರ್ಟ್ ಆದೆ. ಮೇಲ್ ಬಂದೆ ದೆನ್ ಕ್ವಾಟ್ಲೆ ಕಿಚನ್, ದೆನ್ ಬಿಗ್ ಬಾಸ್. ಇವತ್ತು ನೀವು ನೋಡ್ತಾ ಇದ್ದೀರಾ. ಹೌದು ಸರ್. ಸೊ ಕ್ರೆಡಿಟ್ ಕೊಡ್ಬೇಕು ಅಂದ್ರೆ ದರ್ಶನ್ ಸರ್ ಕೊಡ್ಬೇಕು. ಅಂಡ್ ಮೈ ಮೆಂಟರ್ ಯೋಗಿ ಅಂತ ಇದ್ದಾರೆ, ಮಿಮಿಕ್ರಿ ಯೋಗಿ ಅವ್ರು ಗೊತ್ತಾ? ಗೊತ್ತು. ಅವರು ನನ್ನ ಲೈಫಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಂಡ್ Okay. ಚಂದನ್ ಶೆಟ್ಟಿ ಅವರು, ಓಕೆ. ಎವ್ರಿಬಡಿ ಇವರೆಲ್ಲ ಸೇರಿ ನಂಗೆ ಹೆಲ್ಪ್ ಮಾಡಿದ್ಕೆ ಇವತ್ತು ನಾನು ಇದ್ದೀನಿ. ಓಕೆ. ಬಟ್ ಈ ಟೈಮಲ್ಲಿ ದರ್ಶನ್ ಸರ್ ನಿಮ್ ಸ್ಟ್ರಗ್ಲಿಂಗ್ ಡೇಸ್ ನೋಡಿರೋದ್ರಿಂದ ಈ ಟೈಮಲ್ಲಿ ದರ್ಶನ್ ಸರ್ ಇರಬೇಕಿತ್ತು ಅಂತ ಏನಾದ್ರು ಇಲ್ಲ, ಹೋಗೋ ಮುಂಚೆನೂ ನಂಗೆ ಸಖತ್ ಬೇಜಾರಾಗೋಯ್ತು. ಏನಪ್ಪ ಎಲ್ಲ ಒಂದು ಏನಪ್ಪ ಒಳ್ಳೆ ಟೈಮಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ದೆ, ಬೇಕಾಗಿದ್ದ ಟೈಮಲ್ಲೆಲ್ಲ ಅವ್ರ ಮನೆಗೆ ಹೋಗ್ತಿದ್ದೆ. ಈ ಸತ್ಯನೇ ಇಲ್ವಲ್ಲ, ಸಖತ್ ಬೇಜಾರಾಯ್ತು. ಒಂದು ವಿಡಿಯೋ ಮಾಡೋ ಹೋಗಿದ್ದೆ. ಬಂದ್ಮೇಲೆ ಫಸ್ಟ್ ಕೇಳಿದ್ದೆ ನಮ್ಮ ವೈಫ್, ಅದು ಏನ್ ಸರ್ ಬಂದು ಆಚೆ ಅಂತ. ಇಲ್ಲ ಅಂದ್ರು. ಸಖತ್ ಬೇಜಾರಾಯ್ತು. ಟ್ರೈ ಮಾಡ್ತಾ ಇದ್ದೀನಿ ಹೆಂಗಾದ್ರೂ ಮಾಡಿ ಹೋಗಿ ಮೀಟ್ ಮಾಡ್ಬೇಕು ಅಂತ. ನೋಡೋಣ, ಮೀಟ್ ಮಾಡಿದ್ರೆ ಅಲ್ ಬಿ ವೆರಿ ಹ್ಯಾಪಿ. ಓಕೆ, ಮೀಟ್ ಮಾಡ್ಬೇಕು ಅನ್ನೋ ಪ್ಲಾನ್ 100% ಅಂದ್ರೆ ಅಲ್ಲೇ ಹೋಗಿ ಹೌದು, ಮೀಟ್ ಮಾಡ್ಬೇಕು ಹೌದು. ಅಂತಿದೆ. ಬಟ್ ಆದ್ರೂ ಸ್ಟಿಲ್ ದರ್ಶನ್ ಅವ್ರು ಈ ತಪ್ಪು ಮಾಡಬಾರ್ದಿತ್ತು ಹಾಗೆ ಹೀಗೆ ಅಂತ ಬಹಳಷ್ಟು ಚರ್ಚೆಗಳು ಒಳಗಡೆ ಹೊರಗಡೆ ನಡೀತಾನೆ ಇತ್ತು ಬಿಡಿ. ಏನೇನೋ ಒಂದಷ್ಟು ಚರ್ಚೆಗಳು. ಸೊ ಇದ್ರ ಬಗ್ಗೆ ಅವ್ರನ್ನ ತುಂಬಾ ಒಳಗೆ ಅರ್ಥ ಮಾಡ್ಕೊಂಡಿರ್ತೀರಿ ನೀವು. ಅಂದ್ರೆ ಆ ವ್ಯಕ್ತಿನ ನೀವು ಡೈರೆಕ್ಟ್ ಆಗಿ ನೋಡಿರ್ತೀರಿ, ನಿಮ್ ಕಷ್ಟದ ದಿನಗಳಲ್ಲಿ ಇರ್ತಾರೆ ನೋಡಿ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ರಘು ಸರ್ಗೂ ಅವ್ರು ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಸೊ ಹೆಂಗೆ ಅನ್ಸುತ್ತೆ ಸರ್? ಇವಾಗ ಒಂದ್ ವ್ಯಕ್ತಿ 1000 ಒಳ್ಳೆ ಕೆಲಸ ಮಾಡಿ ಎಲ್ಲೋ ಒಂದ್ ತಪ್ಪು ಮಾಡಿದಾಗ ಆ 1000 ಒಳ್ಳೆ ಕೆಲ್ಸಗಳನ್ನ ಮರಿಬಾರ್ದು. ಯಾಕಂದ್ರೆ ನಮಗ್ ಗೊತ್ತು, ಅವ್ರನ್ನ ತುಂಬಾ ಕ್ಲೋಸ್ ಆಗಿ ನೋಡಿದೀವಿ. ಅವ್ರ ಫ್ಯಾಮಿಲಿ ಫಂಕ್ಷನ್ ಆದ್ರೆ, ಪೂಜೆ ಆದ್ರೆ ಇನ್ವೈಟ್ ಮಾಡೋರು ನಮ್ನ. ಅವ್ರ ಮನೆಯಲ್ಲಿ ಊಟ ಹಾಕೋರು. ನಮ್ ವೈಫ್ಗೂ ತುಂಬಾ ಕ್ಲೋಸು. ಏನೇ ಆದ್ರೂ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳೋರು. ಸೊ ನಮ್ಗೆ ಯಾವಾಗ ಬೇಕಂದ್ರೂ ಒಂದು ಕಾಲ್ ಮಾಡಿದ್ರೆ ಬನ್ನಿ ರಘು ಮೀಟ್ ಮಾಡೋಣ ಅನ್ನೋರು. ಅವರು ನನಗೆ ಒಂದು ಸೂಪರ್ ಸ್ಟಾರ್ ಅಂತ ಫೀಲಿಂಗೇ ಕೊಟ್ಟಿಲ್ಲ. ಯಾವಾಗ ಒಂದು ಬ್ರದರ್ ತರ, ನಮ್ ಏನೋ ಒಂದು ಗಾಡ್ ಫಾದರ್ ತರ ಫೀಲಿಂಗೇ ಇತ್ತು ನಮ್ಗೆ. So ಇದೆಲ್ಲ ಜನಕ್ಕೆ ಗೊತ್ತಿಲ್ಲ. ಹೌದು ಸರ್, ಅದೇ ಕೆಲವೊಂದು ಗೊತ್ತಿರಲ್ಲ ನೋಡಿ. ಈಗ ದರ್ಶನ್ ಸರ್ ಬಗ್ಗೆ ನಮಗೆ ಅಷ್ಟೊಂದು ಅಂದ್ರೆ ನಿಮ್ಗೆ ರಘು ಸರ್ಗೂ ಹೆಲ್ಪ್ ಮಾಡಿದ್ದಾರೆ. ಅದೇ ಇಂಡಸ್ಟ್ರಿಗೆ ಬರೋದಕ್ಕೆ ನಾನ್ ಕಾರಣ. ಆತರ ಸುಮಾರು ಜನರ ಲೈಫ್ ಅಲ್ಲಿ ಅವ್ರ ಇಂಡಸ್ಟ್ರಿಗೆ ಬರಕ್ ಕಾರಣ ಆಗಿದ್ದಾರೆ. ಹೆಲ್ಪ್ ಅಲ್ಲ, ನನ್ನ ಲೈಫ್ ಚೇಂಜ್ ಮಾಡಿದೆ ದರ್ಶನ್ ಸರ್. ಹೌದಾ? ಓಕೆ. ಅಂದ್ರೆ ನಿಮ್ಗೆ ಅವಕಾಶ ಕೊಡ್ಸಿದ್ರ? ಹೌದು. ನಾನು ಹೋಗಿ ಕೇಳ್ಕೊಂಡೆ ಹಿಂಗ್ ಮೂವಿಯಲ್ಲಿ ಮಾಡ್ಬೇಕು ಅಂತ. ನೆಕ್ಸ್ಟ್ 2 days ಅಲ್ಲೇ ಕಾಲ್ ಬಂತು. 3 ಮೂವಿ ಕೊಟ್ರು. ಒಂದು ಗಡಿ, ಕ್ರಾಂತಿ, ಕಾಟೇರ, ಎಲ್ಲದರಲ್ಲೂ ಮೇನ್ ಕ್ಯಾರೆಕ್ಟರ್ಸ್. ಹಂಗೆ ದರ್ಶನ್ ಸರೇ ಹಂಗೆ. ಸೊ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ.